ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ಧ್ಯಾನಕ್ಕಾಗಿ ಕೊಡಲ್ಪಟ್ಟ ವಾಕ್ಯವು ಯೆಶಾಯನು ಬರೆದ ಗ್ರಂಥ 28ನೇ ಅಧ್ಯಾಯ 29ನೇ ವಚನ. ವಿವೇಕವು ಸಹ ಅತಿಶಯ ಆಲೋಚನಾ ಪರನು, ಸುಜ್ಞಾನ ಶ್ರೇಷ್ಠನು ಆಗಿರುವ ಸೇನಾಧೀಶ್ವರನಾದ ಯೆಹೋವನಿಂದಲೇ ಉಂಟಾಗುತ್ತದೆ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಮ್ಮ ತಂದೆಯು ಸೇನಾಧೀಶ್ವರನಾದ ಯೆಹೋವನು ಮತ್ತು ಸುಜ್ಞಾನ ಶ್ರೇಷ್ಠನು ಆಗಿರುತ್ತಾನೆ ಮತ್ತು ವಿವೇಕವು ಅತಿಶಯ ಆಲೋಚನೆ ಪರನೂ ಆಗಿರುತ್ತಾನೆ. ಆತನಿಂದಲೇ ಎಲ್ಲವೂ ಉಂಟಾಗುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಆತನು ನಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಆತನ ಚಿತ್ತದ ಪ್ರಕಾರ ನಡೆಸುತ್ತಾನೆ ಮತ್ತು ನಮ್ಮ ಜೀವನದಲ್ಲಿಯ ಎಲ್ಲ ಒಳ್ಳೆ ಕಾರ್ಯಗಳನ್ನು ಆತನಿಂದಲೇ ಉಂಟಾಗುವಂತೆ ಮಾಡುತ್ತಾನೆ. ಹೌದು, ಇಂಥ ಒಳ್ಳೆ ದೇವರನ್ನು ಪಡೆದ ನಾವು ಆತನಲ್ಲಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಆಯುಷಿನ ದಿನದಲ್ಲಿ ಒಂದು ದಿನವನ್ನು ಹೆಚ್ಚು ಮಾಡಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನೀನು ಈ ದಿನದಲ್ಲಿ ಕೊಟ್ಟಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅದನ್ನು ಓದುವುದು ಮಾತ್ರವಲ್ಲದೆ ಅದನ್ನು ಧ್ಯಾನಿಸುತ್ತಾ ಕರ್ತನೆ ಮತ್ತೊಬ್ಬರಿಗೆ ಹೇಳಲಿಕ್ಕಾಗುವಂತೆಯೂ ನಿನ್ನ ಕೃಪೆಯನ್ನು ನೀನು ನಮಗೆ ದಯಪಾಲಿಸಿಕೊಡು. ಪ್ರತಿನಿತ್ಯದಲ್ಲೂ ನಿನ್ನ ಆಲೋಚನೆಯಿಂದ, ನಿನ್ನ ಕೃಪೆಯಿಂದ, ನಿನ್ನ ಸುಜ್ಞಾನದಿಂದ ನಮ್ಮನ್ನು ತುಂಬಿಸಿ ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ ಕರ್ತನೆ. ಪ್ರತಿ ಕ್ಷಣದಲ್ಲೂ ನಿನ್ನ ರೆಕ್ಕೆ ಮಳೆಯೊಳಗೆ ಜೀವಿಸುವಂಥ ನಮ್ಮನ್ನು ನೀನು ವಿಶೇಷವಾದ ರೀತಿಯಲ್ಲಿ ಕಾಯ್ದು ಕಾಪಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮನ್ನೇ ನಿನಗೆ ಒಪ್ಪಿಸಿ ನಾವು ಮಾಡುವಂಥ ಈ ಪ್ರಾರ್ಥನೆಯನ್ನು ಲಾಲಿಸುತ್ತಾ ನಿನ್ನ ಪರಲೋಕದ ಜ್ಞಾನವನ್ನು ಕೃಪೆಯನ್ನು ಕೊಟ್ಟು ನಮ್ಮನ್ನು ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.